ಅಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಈಗ ಮನಸ್ಥಿತಿಗಳು ಸಾಕಷ್ಟು ಬದಲಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ಏನನ್ನ ಮಾಡ್ಕೊಂಡ್ರೆ ಅವರಿಗೆ ಒಂದು ಮತ್ತೆ ಅದನ್ನ ರಿಪೀಟ್ ಮಾಡೋದು ಬೇಡ. ಗುರುಗಳು ಹೇಳಿದ್ದಾರೆ ಅದನ್ನ ಶಾಂತ ಬೇಕು. ಈಗ ಅವ್ರು ಹೇಳಿರೋದ್ರಲ್ಲಿ ಅದು ಕೆಲವು ಅರ್ಥ ಆಗಿರೋದಿಲ್ಲ ಅವರಿಗೆ. ಅವರು ಶನಿಗೆ ಎಳ್ಳು ದಾನ ಮಾಡಿ ಇಷ್ಟು ಪ್ರದಕ್ಷಿಣೆ ಮಾಡಿ ಅಲ್ಲಿ ಶಾಂತಿ ಮಾಡ್ತೀನಿ ಅವರು ಅಲ್ಲಿ ಆದ್ರೆ ಮಾಡೋದಿಲ್ಲ, ಮಾಡಿದ್ದೀನಿ ಅಂತ ಬಿಟ್ಬಿಡ್ತಾರೆ. ಅಲ್ಲಿಗೆ ಚೇಂಜಸ್ ಆಗಲ್ಲ, ಎಲ್ಲ ಮಾಡ್ದೋ ಏನಂತ ಅಂತ ಹೇಳ್ತಾರೆ. ಅವರು ಅಲ್ಲಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ಅದ್ರ ಪ್ರಕಾರ ನಡೀಲೇಬೇಕು. ನಡೀದೇ ಇದ್ರೆ ಏನು ಉಪಯೋಗ ಇಲ್ಲ. ನಾನು ಮಾಡ್ಬಿಟ್ಟಿದ್ದೀನಿ, ಎಲ್ಲ ಶಾಂತಿ ಮಾಡ್ಬಿಟ್ಟಿದ್ದೀನಿ, ಯಾವುದು ಬಿಟ್ಟಿಲ್ಲ, ಸರ್ ಹೋಗಿದ್ದೆ ಇಲ್ಲಿ ಹೋಗಿದ್ದೆ, ಅಲ್ಲಿ ಈಚೆ ಬತ್ತಿದಂಗೆ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಪರಿಹಾರ ಆಗಿರೋಲ್ಲ. ಇವರು ಅದಕ್ಕೆ ಸ್ಪಂದಿಸ್ಬೇಕು. ಇವ್ರು ಎಲ್ಲಿವರೆಗೂ ಸ್ಪಂದಿಸೋದಿಲ್ವೋ ಅಲ್ಲಿವರೆಗೂ ಅವ್ರಿಗೆ ಏನೂ ಫಲಗೋದಿಲ್ಲ. ಅದನ್ನೇ ಹೇಳೋದು, ನೀನು ಕರ್ಮ ಮಾಡು, ನಾನು ಅದ್ರ ಫಲಾಫಲಗಳು ನನಗೆ ಬಿಡು ಅಂತ. ಇವರು ಅಲ್ಲಿ ಹೋಗ್ಬಿಟ್ಟು 10,000 ರೂಪಾಯಿ ಉಂಡಿಗೆ ಹಾಕ್ಬಿಟ್ಟು 10,000 ರೂಪಾಯಿ ಹಾಕಿದ್ದೀನಿ ಪರಿಹಾರ ಮಾಡಿಬಿಡು ಅಂದರೆ ಆಗೋದಿಲ್ಲ. ಇವು ಅಲ್ಲಿ ಹಾಕಿದ ತಕ್ಷಣ ಯಾವ ರೀತಿ ನಡ್ಕೋಬೇಕು ಅಂತ ಇವರಲ್ಲಿ ಬದಲಾವಣೆ ಬರಬೇಕು. ಇದನ್ನ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದು ಪ್ರತಿಯೊಬ್ಬರಿಗೂ ಇದೆ. ಎಲ್ಲ ರಾಜ ಮಹಾರಾಜರು ಮಂತ್ರಿ ಎಲ್ಲ ನೋಡ್ತಿದ್ದೀವಲ್ಲ, ಎಂಥ ಜಾಗದಲ್ಲಿ ಅವ್ರಿಗೂ ಬಿಡೋದಿಲ್ಲ. ಈಗ ಇಲ್ಲಿ ಕುಜ ಬಂದು 9ನೇ ಮನೆಯಲ್ಲಿ ಮೇಷದಲ್ಲೇ ಕುಳಿತಿದ್ದಾನೆ, ಅವನು ಅವನ ಮನೆಯಲ್ಲೇ ಕುಳಿತಿದ್ದಾನೆ. ಶನಿನು ಕುಂಭದಲ್ಲೇ ಇದ್ದಾನೆ, ಮೂಲ ತ್ರಿಕೋಣದಲ್ಲೇ ಇದ್ದಾನೆ. ಇದ್ರೂ ಕುಜನ್ ನೋಡ್ತಾನೆ. ಏನಂದ್ರೆ ಇಬ್ರು ಸ್ಟ್ರಾಂಗೇನೆ. ಇಲ್ಲಿ ಪಾಪನೇ ಜಾಸ್ತಿ ವರ್ಕ್ ಮಾಡೋದು. ಕುಜ ನೋಡೋದ್ರಿಂದ ಕುಜ ಅಲ್ಲಿ ಅವನ ಮನೆಯಲ್ಲಿ ಚರರಾಶಿ ಮನಸ್ಸು ಬದಲಾಗ್ತಾ ಇರುತ್ತೆ. ಅವರಿಗೆ 10 ನಿಮಿಷ ಕೂರ್ಸೋಕ್ಕೆ ಒಂದಾಗೋದಿಲ್ಲ. ಮೈ ಬಿಸಿ ಆಗ್ತಿರುತ್ತೆ, ಒಂಥರ ಕೋಪ ಬರ್ತಿರ್ತದೆ, ಇನ್ನು ಎಷ್ಟೊತ್ತಿಗೆ ಮುಗಿಯೋದು ಅಂತಿರ್ತದೆ. ಸೊ ಅದು ಅವರಲ್ಲಿದೆ, ಅದು ಸರಿಪಡಿಸ್ಕೋಬೇಕು. ಅವ್ರು ಎಷ್ಟೇನಂತ ಹೇಳಿದ್ರೆ ಹೇಳಿ, ಅನುರಾಧ. ಅನುರಾಧ ಅಂತ ಹೇಳಿದ್ರು. ಅದು ಮೇಷರಾಶಿ, ಅವರು ಹುಟ್ಟು ಗುಣನೇ ಅದು. ಅವ್ರು ಬದಲಾಯಿಸ್ಕೋಬೇಕು. ಏನು ಮಾಡಬೇಕು, ಸ್ವಲ್ಪ ಮಾತಾಡುವಾಗ ಪೂರ್ತಿ ಹೇಳೋದನ್ನ ಕೇಳಿ ಮಾತಾಡಬೇಕು, ಅರ್ಥ ಮಾಡ್ಕೊಂಡು ಮಾತಾಡಬೇಕು, ನಿಧಾನ ಸ್ಪಂದಿಸಬೇಕು, ಮೈ ಬಿಸಿ ಮಾಡ್ಕೋಬಾರ್ದು. ಅವಾಗ ಸರಿ ಹೋಗ್ತದೆ ಅಷ್ಟೇ. ಇನ್ನೇನಿಲ್ಲದೆ ಇದ್ರೆ ಇದು ಅವರಿಗೆ ಪರಿಹಾರ ಏನು ವರ್ಕ್ ಆಗಲ್ಲ.